ವೆರಿ ವೆರಿ ಫನಿ. ಅಬ್ಬಾ, ನೀವು ನಕ್ಬಿಟ್ರಿ. ಸಾರಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ನನ್ನ ಹಣೆ. ನಾನೇನು ಫೀಲ್ ಆಗಿಲ್ಲ, ನಿಮ್ಮನ್ನ ರೇಗ್ಸಕ್ಕಂತ ಆ ರೀತಿ ಮಾಡಿದೆ. ಅಂದ್ರೆ ಇಲ್ಲಿವರೆಗೂ ನನ್ಗೆ ಬೇಕು ಅಂತಾನೆ ರೇಗ್ಸಿದ್ರಿ ಅಂತ ಆಯ್ತಲ್ವಾ? ನೀವು ಬೇಜಾರಾಗಿದ್ದೀರಂತ ನಾನು ಬೇಜಾರಾದೆ. ನಿಂತ್ಕೊಳ್ರಿ, ಗೋಡೆ ಕುರ್ಚಿ ತರ ನಿಂತ್ಕೊಳ್ಳಿ. ವಾಟು ಇಲ್ಲ, ಗೀಟು ಇಲ್ಲ. ಅಟ್ಲೀಸ್ಟ್ 5 ಬಸ್ಗೆ ಆದ್ರೂ ಹೊಡಿರಿ. ಸುಮ್ಮನೆ ಇರಿ ಹೊಸೋರೆ. ಮತ್ತೆ ಏನ್ ಮತ್ತೆ? ಗೋಡೆ ಕುರ್ಚಿ ಆಗ್ತೀರಾ ಇಲ್ಲ ಒದ್ದೆ ತಿಂತೀರಾ? ಮೊಟ್ಟಕ್ತೀನಿ. ಏನಾದ್ರೂ ನೀವು ಗಂಡಸರು ಚೆನ್ನಾಗಿ ನಾಟಕ ಮಾಡ್ತೀರಾ. ನೀವು ತಪ್ಪು ಮಾಡಿ ನಮ್ಮ ಹತ್ರ ಸಾರಿ ಕೇಳಿಸ್ತೀರಾ? ಓಕೆ, ನೀವ್ ಹೇಳಿದ ತರ ಇನ್ಮೇಲೆ ಪ್ರತಿ ಸಣ್ಣ ವಿಷಯದ ಬಗ್ಗೆನೂ ತಿಳ್ಕೊಳಕ್ ಟ್ರೈ ಮಾಡ್ತೀನಿ. ತಿಳ್ಕೋಬೇಕು. ಪ್ರತಿ ವಿಷಯದ ಬಗ್ಗೆನೂ ಮಿನಿಮಮ್ ಬೇಸಿಕ್ ನಾಲೆಜ್ ಇರ್ಬೇಕು. ಆಗ್ಲೇ ನಮ್ ಹೆಣ್ಮಕ್ಳ ಹತ್ರ ನೀವು ಗಂಡ್ ಮಕ್ಳು ಸಿಕ್ಕಾಕೊಳ್ಳಲ್ಲ. ಓಕೆ ಮೇಡಮ್, ನೀವ್ ಹೇಳೋ ತರಾನೇ ಮಾಡಿ ನಮ್ಮ ಗಂಡು ಮಕ್ಕಳ ಮರ್ಯಾದೆನ ಕಾಪಾಡ್ತೀನಿ. ಓಕೆ, ಅವತ್ ಹೇಳ್ದೆ ನನ್ನ ಎಡಗಣ್ಣ ಅದರ್ತಿದೆ ಅಂತ. ಅದು ಅಪ್ಶಕ್ ನಾನ್ ಬಡ್ಕೊಂಡೆ. ಅದನ್ ಕೇಳ್ದೆ ಈಗ 50 ಲಕ್ಷ ನಷ್ಟ ಮಾಡಿಟ್ಟಿದ್ಯಾ. ಜೊತೆಗೆ ಸಂಸ್ಥೆಗೆ ಕೆಟ್ಟ ಹೆಸರು ಬೇರೆ. ಈ ವಿಷಯ ಅಭಿಗ್ ಗೊತ್ತಾದ್ರೆ ನಿನ್ನ ಕಥೆ ಏನಾಗುತ್ತೆ ಅಂತ ಗೊತ್ತಾ? ಅಭಿಗ್ ಏನಾದ್ರೂ ಕೋಪ ಬಂದ್ರೆ ಯಾರು ತಡೆಯಕ್ಕಾಗಲ್ಲ. $5 ಲಕ್ಷದ ಇವೆಂಟ್ಗೆ 50 ಲಕ್ಷ ಪೆನಾಲ್ಟಿನ ಹೇಗಮ್ಮ ಒಪ್ಕೊಂಡೆ? ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡ? ಸಿಕ್ಕಿ ಇವೆಂಟ್ ಅಲ್ವಾ, ಯಾವ ತಪ್ಪು ಆಗಲ್ಲ ಅನ್ಕೊಂಡೆ ಮಾವ. ಅದು ಅಭಿ ಸೈನ್ನ ನೀನ್ ಹೇಗೆ ಫೋರ್ಜರಿ ಮಾಡಿದೆ ಹಾರಿಕಾ? ಅಷ್ಟು ದೊಡ್ಡ ಅಮೌಂಟ್ನ ಪೆನಾಲ್ಟಿಯಾಗಿ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಸೈನ್ ಮಾಡೋ ಮೊದಲು ಭಾಸ್ಕರ್ಗಾಗ್ಲಿ ಅಖಿಲ್ಗಾಗ್ಲಿ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವ ನಿನ್ಗೆ? ಯಾವ ತಪ್ಪು ಆಗಲ್ಲ ಅಂತ ನಾನೇ ನಿರ್ಧಾರ ತಗೊಂಡೆ ಅತ್ತೆ. ಇಷ್ಟಕ್ಕೂ ನೀವೇನ್ ಮಾಡ್ತಿದ್ರಿ ಭಾಸ್ಕರ್? ಅವಳು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ ಕಣ್ಮುಚ್ಕೊಂಡಿದ್ರ? ನಾವು ಸ್ಟಾಫ್ ಜೊತೆ ಈವೆಂಟ್ ಅರೇಂಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ ಅಪ್ಪ. ಆವಾಗ ಅವರು ಮೋಸ ಮಾಡಿದ್ರು. ಇದೆಲ್ಲ ಒಂದು ಪ್ಲಾನ್ ಪ್ರಕಾರ ಆಗಿದೆಪ್ಪ. ಅವನು ಬೇಕು ಅಂತಲೇ ನಮ್ಮನ್ನ ಸಿಕ್ಕಾಕ್ಸಿದ್ದಾನೆ. ಅವಾಗಲೇ ಹಾರಿಕಾನ ಸುಮಾರು ಸಲ ಕೇಳಿದ್ವಿ, ಆದ್ರೆ ಇವಳು ಏನು ಇಲ್ಲ ಅಂತ ನಮ್ಮನ್ನೇ ಸುಮ್ಮನಾಕ್ಸಿದ್ಲು. ಅಷ್ಟಕ್ಕೂ ತಪ್ಪೆಲ್ಲ ಇವಳ್ದೆ. ಅವಳೇನೋ ಅತ್ಯುತ್ಸಾಹದಿಂದ ನಿಮಗ್ ಗೊತ್ತಾಗ್ದಿರೋ ತರ ಮುಚ್ಚಿಟ್ಲು. ಆದ್ರೆ ನೀವುಗಳದನ್ನ ಚೆಕ್ ಮಾಡ್ಬೋದಿತ್ತಲ್ವಾ? ಅಷ್ಟಕ್ಕೂ ಅಭಿಯಣ್ಣ ಬರೋವರೆಗೂ ನಾವು ಯಾವ ಇವೆಂಟ್ನು ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ. ಅವ್ರ ಹತ್ರ ನಾನು ಮೊದಲೇ ಹೇಳಿದ್ದೆ, ಆದ್ರೆ ಇವಳೇ ಫೋರ್ಸ್ ಮಾಡಿದ್ದು. ಆಫೀಸಿಗೆ ಬಂದಿದ್ದ ಕ್ಲೈಂಟ್ಸ್ನ ಸುಮ್ಮನೆ ಯಾಕೆ ಮನೆ ಕಳ್ಸೋದು ಅಂತ ಈ ಈವೆಂಟ್ ಮಾಡ್ಬೋದು ಅಂತ ನಾನೇ ಓಕೆ ಅಂದೆ ಅಪ್ಪ. ಈಗ ಈ ವಿಷಯನ ಅಭಿಗ್ ಹೇಗೆ ಹೇಳೋದು ಭಾಸ್ಕರ್? ನಿಮ್ ಮೇಲಿರೋ ನಂಬಿಕೆ ಮೇಲೆ ಅಭಿ ವಸುನ ಮಕ್ಕಳನ್ನ ಕರ್ಕೊಂಡು ಅತ್ತೆ ಮನೆಗೆ ಹೋಗಿದ್ದಾನೆ. ಅಲ್ಲಿ ಸಂತೋಷವಾಗಿದ್ದಾನೆ. ಈ ತರ ಆಗಿದೆ ಅಂತ ಅಭಿಗ್ ಹೇಗೆ ಹೇಳೋದು? ಒಂದು ವಾರದಲ್ಲಿ 50 ಲಕ್ಷ ಅರೇಂಜ್ ಮಾಡಬೇಕು ಅಂದ್ರೆ ತಮಾಷೆ ಅಲ್ಲ. ಟೈಮಿಗೆ ದುಡ್ಡು ಕೊಡದೆ ಹೋದ್ರೆ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಟಿವಿಲಿ ಪೇಪರಲ್ಲೆಲ್ಲ ಬರುತ್ತೆ. ಸಂಸ್ಥೆ ಗೌರವ, ಕುಟುಂಬದ ಗೌರವ ಎಲ್ಲ ಹೋಗುತ್ತೆ. ಇಷ್ಟು ದಿನ ಅಭಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹೆಸರು, ದುಡ್ಡು ನಿಮ್ಮಿಂದ ಒಂದೇ ಸಲ ಮಣ್ಣಪಾಲಾಗೋಯ್ತು. ಈ ವಿಷಯ ಗೊತ್ತಾದ್ರೆ ಅಭಿ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಸಾರಿ ಅತ್ತೆ, ಸಾರಿ ಮಾವ.
ಮಾಡೋದೆಲ್ಲ ಮಾಡಿ ಈಗೇನೆ ಸಾರಿ. ಈ ಬುದ್ಧಿ ಮುಂಚೆನೆ ಇರ್ಬೇಕಾಗಿತ್ತು. ಇಷ್ಟು ಜನ ಬೇಡ ಅಂತ ಹೇಳಿದ್ವಿ, ನಿನ್ ಕೈಲಿ ಆಗಲ್ಲ ಅಂದ್ವಿ. ಈಗ ಎಲ್ರಿಗೂ ಕೆಟ್ಟ ಹೆಸರು ತಂದಿಟ್ಟೆ. ಅವರು ಬೇಕಂತಾನೆ ಪ್ಲಾನ್ ಮಾಡಿದ್ದು ಅತ್ತೆ. ಅಮಾಯಕಿಯಾಗಿ ಹಾರಿಕಾ ಸಿಕ್ಕಾಕೊಂಡ್ಲು. ಇವಳಿಗೆ ಬುದ್ಧಿ ಇದೆಯಲ್ಲ ಅಣ್ಣ, ಅಟ್ಲೀಸ್ಟ್ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ. ಕೊಬ್ಬಿದ್ದ ಸ್ವಂತ ನಿರ್ಧಾರ ತಗೊಂಡಿದ್ದಾಳೆ. ಈಗ ಎಲ್ಲರೂ ಸಿಕ್ಕಾಕೊಂಡ್ವಿ. ಅವಳು ಗೊತ್ತಿಲ್ಲದೆ ಮಾಡಿದ್ದಾಳೆ ಅಖಿಲ್, ಬೇಕು ಅಂತೇನ್ ಮಾಡಿಲ್ವಲ್ಲ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಈಗಿಂದ ಈಗ್ಲೇ 50 ಲಕ್ಷ ಹೇಗ್ ತರೋದು ಪಾವನಿ? ಬಂದಿರೋ ಕೆಟ್ಟ ಹೆಸರನ್ನ ಹೇಗ್ ತಡಿತೀಯಾ? ಅಲ್ಲಿ ಅಭಿ ಯಾವ ಪರಿಸ್ಥಿತಿಲಿದಾನೋ, ಅಭಿಗೆ ಈ ವಿಷಯ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಓಕೆ, ಎಲ್ರೂ ರೆಡಿನಾ? ನೆಕ್ಸ್ಟ್ ನಂಬರ್. ಎಸ್, 8. ಓಹ್ ವಾವ್. ಓಕೆ, ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್. ನನಗ್ ಬಂತು. ವಾವ್, ಮತ್ತೆ ನಿಮ್ಗೆ ಬಂತಾ? ಬಂದಿಲ್ಲ. ನನಗೆ 89. ನೋ, ಯಾರಿಗೂ ಬರ್ಲಿಲ್ವಾ? ಏನ್ರಿ, ಇಲ್ಲಿಗೆ ಬಂದ್ಮೇಲೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದ್ ಬಿಟ್ಟು ಕೆಲ್ಸ ಮಾಡ್ತಿದ್ದೀರಲ್ಲ. ಹೊಸೂರೆ, ತುಂಬಾ ಇಂಪಾರ್ಟೆಂಟ್ ಮೇಲ್ ಕಳಿಸ್ತಿದ್ದೀನಿ ಹೊಸೂರೆ. ಅಯ್ಯೋ, ಆಮೇಲೆ ಕಳ್ಸಿ ನೀವು. ಬನ್ನಿ. ಹೊಸೂರೆ, ಇಂಪಾರ್ಟೆಂಟ್ ರೀ, ತುಂಬಾ ಅರ್ಜೆಂಟು.